ಪೆನ್ ಡ್ರೈವ್ ಹಾಕಿ ಹೇಗೆ ಸೇವ್ ಮಾಡೋದು? ಈ ಥರ ಪ್ಲೀಸ್ ಆ್ಯಂಡ್ ವೇಟ್ ಅಂತ ಬರುತ್ತೆ. ಇದು ಇನ್ಪೋರ್ಟ್ ಇದೆಯಲ್ಲ, ಪ್ರೆಸ್ ಮಾಡಬೇಕು. ಹೌದಾ? ಇವಾಗ ಯಾವುದೇ ಕಂಪ್ನಿ ಕಡೆಯಿಂದ ಇವಾಗ ನೋಡಿ ಯೂಮಿ ಡಿಸೈನ್ಸ್ 2000 ಅಂತ ಇದೆ. ಇದೊಂದ್ಸಲ ಪ್ರೆಸ್ ಮಾಡಬೇಕು. ಮತ್ತು ಯೂಮಿ ಡಿಸೈನ್ಸ್ 2000. ಇವಾಗ 1ರಿಂದ P1 to 100, P100 to 200, 2 to 300, 3 to 400, ಈ ಥರ ಒಂದೊಂದು ಚಾಪ್ಟರ್ ಒಂದೊಂದರಲ್ಲಿ ಇರುತ್ತೆ. ಇವಾಗ P200 ಅಂತಂದರೆ ನಾವು ಪ್ರೆಸ್ ಮಾಡಬೇಕು. ನಾವು ಬೇಕಾದ ಡಿಸೈನ್ಸ್ ಅಂದರೆ ಪೇಜಸ್ ಚೇಂಜ್ ಮಾಡ್ಕೋಬೋದು. ಈ ಥರ ಇಲ್ಲೆಲ್ಲ ಪೇಜಸ್ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಯಾವುದಾದ್ರೂ ನಾವು ತೊಗೋಬೇಕಾದ್ರೆ P52 ಬೇಕಾದರೆ ತೊಗೋಬಹುದು. ಇದರಲ್ಲಿ ಲೆಫ್ಟ್ ಟು ರೈಟ್ ಇರುತ್ತೆ. ಯಾವುದೇ ಕಾರಣಕ್ಕೆ 20x32 ಫ್ರೇಮ್ ಸೈಜ್ ಇರುವಾಗ ಈ ಲೈಟು ಲೆಫ್ಟು ತೊಗೊಳ್ಳೋಕ್ಕೆ ಹೋಗಬಾರ್ದು. ನಮಗೆ ಬೇಕಾಗಿರೋದೇನು ಫುಲ್ ನೆಕ್ಕು, ಹ್ಯಾಂಡ್ಸು ಮತ್ತು ಸ್ಲೀವ್ಸು, ಈ ಮೂರನ್ನು ಸೇವ್ ಮಾಡಬೇಕು. ಸೇವ್ ಯಾವ ಥರ ಮಾಡಬೇಕು ಅಂದರೆ ಈ ಎಸ್ ಇರೋದನ್ನು ಎಮ್ ಮಾಡ್ಕೋಬೇಕು. ಹೌದಾ? ಸೇವ್ ಮಾಡಬೇಕು. 1 2 3. ಅದ ಮತ್ತೇನು ಮಾಡಬೇಕು? ಅದೇ ಥರ ಈ ಪೆನ್ ಡ್ರೈವ್ ಏನಿದೆಯಲ್ಲ ಪ್ರೆಸ್ ಮಾಡ್ಕೋಬೇಕು. ಎಂಟರ್ ಅಂತ ಬಂದಿದೆ, ಎಂಟರ್ ಪ್ರೆಸ್ ಮಾಡಬೇಕು. ಪ್ಲೀಸ್ ವೇಟ್ 100% ಸಕ್ಸಸ್ಫುಲ್ ಆಯಿತು. ತಿರ್ಗಾ ನಾವು ಬ್ಯಾಕ್ ಯಾವುದಾದ್ರೂ ಡಿಸೈನ್ಸ್ ಮತ್ತೊಂದ್ಸರಿ ಬೇಕು ಅಂದಮೇಲೆ ಈ ಪೆನ್ ಡ್ರೈವ್ ಬ್ಯಾಕ್ ಇದು. ಇಲ್ಲಪ್ಪ ನನಗೆ ಡಿಸೈನ್ಸ್ ಯಾವುದು ಬೇಡ, ನನ್ನ ಡಿಸ್ಪ್ಲೇಲಿ ಡಿಸೈನ್ಸ್ ಬಂದಿದೆ ಇಲ್ಲ ಅಂತ ನೋಡ್ಕೋಬೇಕಾದ್ರೆ ಇದು ಫುಲ್ ಬ್ಯಾಕ್ ಬಂದಿದೆ. 1 2 3 ನಾವು ಏನು ಸೇವ್ ಮಾಡಿ ಡಿಸೈನ್ ಆ ಥರ ಬಂದಿದೆ.